ಜಯರಾಮ್ ಅವ್ರಿಗೂ ಒಂದು ವಿಶಿಷ್ಟವಾದ ಒಂದು ಜ್ಞಾನ ಏನಿತ್ತು ಅಂದರೆ, ಒಬ್ಬ ಆರ್ಟಿಸ್ಟ್ ಲಿಮಿಟೇಷನ್ಸ್ ಗೊತ್ತವ್ರು ಡ್ಯಾನ್ಸಲ್ಲಿ. ಅವ್ರಿಗೆ ಈ ಸ್ಟೆಪ್ಸ್ ಹೇಳ್ಕೊಟ್ರೆ ಮಾಡ್ತಾರೆ, ಇಲ್ಲದೆ ಹೋದರೆ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು. ಸೊ ಒಬ್ಬ ಹೀರೋಯಿನ್ ಆಗಲಿ ಹೀರೋಗೆ ಆಗಲಿ ಎಲ್ಲಿ ಸ್ಟೆಪ್ಸ್ ಕೊಡಬೇಕು, ಎಲ್ಲಿ ಆ್ಯಕ್ಟಿಂಗ್ ಕೊಡಬೇಕು ಅನ್ನೋದೆಲ್ಲ ಗೊತ್ತಿತ್ತು ಚೆನ್ನಾಗಿ ಅವರಿಗೆ. ಅದನ್ನಾಗಿ ಸಾಂಗ್ಸ್ ಎಲ್ಲ ಬೇಗ ಮುಗಿಸ್ತಾ ಇದ್ವಿ, ಬಿಟ್ಬಿಡ್ತಾ ಇದ್ವಿ ಅವ್ರಿಗೆ. ಜಯರಾಮ್ ಡ್ಯಾನ್ಸ್ ಬಿಟ್ಬಿಡ್ತಾ ಇದ್ವಿ, ಸ್ಟಂಟ್ ಡೈರೆಕ್ಟ್ರಿಗೆ ಸ್ಟಂಟ್ ಬಿಟ್ಬಿಡ್ತಾ ಇದ್ವಿ. ನಿನ್ನಿಷ್ಟ, ನಾವು ತಲೆ ಹಾಕಲ್ಲ. ಸರಿಯಾಗಿಲ್ಲ ಸರಿಯಾಗಿದೆ ಅನ್ನೋದನ್ನು ಮಾತ್ರ ಹೇಳ್ತೀವಿ, ನೀವು ಮಾಡು. ಚೆನ್ನಾಗಿಲ್ಲದೆ ಹೋದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ, ಚೇಂಜ್ ಮಾಡು ಅಂತ ಹೇಳ್ತೀವಿ, ಅಷ್ಟೇ. ಬಟ್ ನಿನಗೆ ಇಷ್ಟ, ನಿನ್ನ ಇಂಡಿಪೆಂಡೆನ್ಸ್ ನಿನಗಿದೆ, ನೀನು ಮಾಡು, ನಿನಗೆ ಧೈರ್ಯವಾಗಿ ಮಾಡು ಅಂತ ಹೇಳ್ಬಿಟ್ಟು ಎನ್ಕರೇಜ್ ಮಾಡ್ತಾಯಿದ್ವಿ ಆ ಕಾಲದಲ್ಲಿ. ಸೊ ಮುನಿಯನ ಮಾದರಿ ಆಯಿತು ಸರ್. ಮುನಿಯನ ಮಾದರಿ ಹೌದು, ಕಾದಂಬರಿ ಇವ್ರದ್ದು ಅಶ್ವತ್ಥ ಅವ್ರ ಕಾದಂಬರಿ. ಅದು ಎಲ್ಲ ನಮ್ಮದು ಎಲ್ಲ ಬರೀ ಕಾದಂಬರಿಗಳೇ. ನಾವು ಕಾದಂಬರಿಗಳನ್ನ ತುಂಬ ಓದ್ತಾ ಇದ್ವಿ. ಪಾರ್ವತಮ್ಮನವರು ನಮಗೆ ಸಪೋರ್ಟು, ಬರೀ ಕಾದಂಬರಿಗಳೇ ಜಾಸ್ತಿ. ಅದರಲ್ಲಿ ಮುನಿಯನ ಮಾದರಿನ ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು. ಅದಕ್ಕೆ ಒಂದು ಕೊಂಚ ನಮಗೇನಾಯಿತು ಅಂದರೆ, ರೀಮೇಕ್ ರೈಟ್ಸ್ ಹೋಗಲ್ಲ. ಈ ಅನಂತನಾಗ್ ಇದರಲ್ಲಿ ಡಬ್ಬಿಂಗ್ ರೈಟ್ಸ್ ಹೋಗಲ್ಲ, ರೀಮೇಕ್ ರೈಟ್ಸ್ ಹೋಗಲ್ಲ. ಚಂದನದ ಗೊಂಬೆ ಹೋಯಿತು, ತೆಲುಗುಗೆ ರೈಟ್ಸ್ ಹೋಯಿತು ಮಾಡಿದ್ದಾಗ. ನಮಗೂ ಅದರಲ್ಲಿ 2 ಲಕ್ಷ ಕೊಟ್ಟರು ಅವರು, ರೀಮೇಕಿಗೆ ರೈಟ್ಸ್ ಕೊಟ್ಟರು ಅವ್ರಿಗೆ. ಆಲ್ ಲ್ಯಾಂಗ್ವೇಜ್ ರೈಟ್ಸ್ ಕೊಟ್ಬಿಟ್ರಿ, 2 ಲಕ್ಷ ಕೊಟ್ಟರು ಚಂದನದ ಗೊಂಬೆಗೆ. ಹಾಗೆ ನಮಗೆ ಅದ್ರ ಚಂದನದ ಗೊಂಬೆನೂ ಅವಾರ್ಡ್, ಸ್ಟೇಟ್ ಅವಾರ್ಡ್ ಬಂತು. ಈ ಥರ ಸ್ಟೇಟ್ ಅವಾರ್ಡ್ಗಳು ಬರ್ತಾಯಿತ್ತು ನಮಗೆ. ಕಾದಂಬರಿಗಳನ್ನ ಮಾಡ್ತಾ ಇದ್ದಿದ್ದರಿಂದ ಸ್ಟೇಟ್ ಅವಾರ್ಡ್ಗಳು ಬರ್ತಾಯಿತ್ತು. ಅದೊಂದು ಅಡಿಷ್ನಲ್ ಅಡ್ವಾಂಟೇಜ್ ಇದಕ್ಕೂ ಬಂತು. ಇದು ವೆರಿ ಗುಡ್ ಪಿಕ್ಚರ್ ಅಂತ ಬಂತು, ಯಾವುದು ಮುನಿಯನ ಮಾದರಿ ಅವಾರ್ಡ್ ಬಂತು. ನಮಗೆ ಅವಾರ್ಡ್ ಬಂದಿದ್ದರಿಂದ ನಮಗೇನಾಯಿತು, ನಮಗೆ ನಾವು ಲಾಭ ಅಂತ ಇದ್ದಿದ್ದು, ಲಾಭ ಇಲ್ಲದೆ ಇದ್ದಿದ್ದು ಇದು ಲಾಭ ಅಂತ ಬಂತು ನಮಗೆ ಆ ದುಡ್ಡು. ಅದು ಹಾಗೆ ಒಂದು ಕೊಂಚ ಕಮ್ಮಿಯಾಗಿದ್ದು, ದುಡ್ಡು ಕಮ್ಮಿಯಾಗಿದ್ದು ಮುನಿಯನ ಮಾದರಿ. ನಮಗೆ ದುಡ್ಡು ಕಮ್ಮಿಯಾಗಿದ್ದು ಲಾಸ್ ಆಗಿಲ್ಲ, ಲಾಭ ಬರ್ತಾ ಇದ್ದಿದ್ದು 2 ಪಿಕ್ಚರ್. ಒಂದು ಮುನಿಯನ ಮಾದರಿ, ಇನ್ನೊಂದು ಹೆಣ್ಣಿನ ಕೂಗು ಅಂತ ಬರುತ್ತೆ ಮುಂದಕ್ಕೆ. ಅದು 2 ಪಿಕ್ಚರ್ ನಮಗೆ ನಮ್ಮ ಇದರಲ್ಲಿ ಲಾಸ್ ಆಗದೆ, ಐ ಮೀನ್ ಲಾಭ ಕೊಡ್ತಾ ಇದ್ದಿದ್ದು 2 ಪಿಕ್ಚರು. ಒಂದು ಮುನಿಯನ ಮಾದರಿ, ಒಂದು ಇದು. ಜನಪ್ರಿಯವಾಗುವುದನ್ನೇ ನಾವು 10 ಕಥೆಗಳನ್ನು ಓದಿ ಈ ಕಥೆ ಚೆನ್ನಾಗಿರ್ಬೋದು, ಇದು ಜನಗಳಿಗೆ ಹಿಡಿಸುತ್ತೆ ಅನ್ನೋದನ್ನು ನಾವು ಆರಿಸ್ಕೊತಾ ಇದ್ವಿ. ಹಾಗೆ ನಾವು ಇದನ್ನು ಕಥೆ ಆರಿಸೋವಾಗಲೇ ಜನಪ್ರಿಯತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ನಾವು ಕಾದಂಬರಿಗಳನ್ನ ಆರಿಸ್ತಾ ಇದ್ದಿದ್ದು. ಕಾದಂಬರಿಗಳನ್ನ ಆರಿಸಿ ಜನಪ್ರಿಯತೆ ಮಾಡ್ತಾ ಇರಲಿಲ್ಲ ನಾವು. ಚಿನ್ಕುರಿ ಅಲ್ಲಿ ಹೋಗೋದು, ಇಲ್ಲಿ ಬರೋದು, ಎಲ್ಲಿ 4-10 ಕೆಲಸ ಒಂದೇ ಇದರಲ್ಲಿ ಮಾಡೋದು. ಆ್ಯಕ್ಟಿಂಗ್ನಲ್ಲೂ ಅಷ್ಟೇ, ಹೇಳಿಬಿಟ್ರೆ ಸಾಕು, ಅಷ್ಟೇ ಬ್ರಿಲಿಯನ್ಸ್. ಓದ್ಕೊಂಡ್ರೆ ಸಾಕು. ರಾಜ್ಕುಮಾರ್ ಥರ ಸೀನ್ ಒಂದು ಸಲ ಓದ್ಬಿಟ್ರೆ ಸಾಕು, ಅವ್ರಿಗೆಲ್ಲ ಡೈಲಾಗ್ ಮನಸ್ಸಲ್ಲಿರುತ್ತೆ. ಶಾರ್ಟ್ಗೆ ಏನು ಬೇಕೋ ಅದನ್ನು ಹೇಳ್ತಾರೆ. ಇವನು ಅಷ್ಟೇ, ಅನಂತನಾಗೂ ಅಷ್ಟೇ, ಒಂದು ಸಲ ಸೀನ್ ಓದ್ಕೊಂಡ್ರೆ ಸಾಕು ಅವ್ರಿಗೆ. ವಿಷ್ಣು ಅದೇ ಇದ್ದಿತ್ತು. ಇವ್ರಿಗೆಲ್ಲ ಆಗಿನ ಕಲಾವಿದರಿಗೆ ಅದೊಂದು ಗಿಫ್ಟು. ಒಂದು ಸೀನು 10 ಸಲ ಹೇಳಬೇಕಾಗಿಲ್ಲ, ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕಾಗಿಲ್ಲ ಯಾರನ್ನೂ. ಸೀನ್ ಪೇಪರ್ ಕೈಗೆ ಕೊಟ್ಬಿಟ್ರೆ ಅದನ್ನು ಓದ್ಕೊಂಡು ಆ್ಯಕ್ಟ್ ಮಾಡೋರು ಸರ್. ಒಬ್ಬ ಡೈರೆಕ್ಟ್ರಿಗೆ ಏನು ಖುಷಿ ಇರ್ತಾಯಿತ್ತು ಅಂದರೆ, ಆ್ಯಕ್ಟಿಂಗ್ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ಆಗಿನ ಕಾಲದ. ಹೆಣ್ಣು ಮಕ್ಕಳಾಗಲಿ ಗಂಡಸರೇ ಆಗಲಿ ಯಾರಿಗೂ ಹೇಳ್ಕೊಡ್ಬೇಕಾಗಿ. ಮುನಿಯನ ಮಾದರಿ ಮಾಡಿದ್ವಲ್ಲ, ನಮ್ಮ ದೊರೆಯವರಿಗೆ ಒಂದು ಕೊಂಚ ಲಾಭ ಬರಲಿಲ್ವಲ್ಲ ಅನ್ನೋ ಡಿಪ್ರೆಷನ್ನಲ್ಲಿತ್ತು ಅವ್ರಿಗೆ. ಇದು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆನ್ನಾಗಿ ಹೋಗಲಿಲ್ವಲ್ಲ ನಾನು ಆರಿಸಿದ ಕಾದಂಬರಿ ಅಂತ. ನಾನು ಗಾಳಿ ಮಾತು ಆರಿಸ್ದೆ, ಇದನ್ನು ಮಾಡೋಣ ಭಗವಾನ್. ಸರಿ, ಉದಯಶಂಕರ್ ಬರ್ದ ಎಲ್ಲನೂ ಆಯಿತು, ಎಲ್ಲ ಆಯಿತು ಸರ್. ಶೂಟಿಂಗ್ ಮಾಡ್ತಾಯಿದ್ದೀವಿ ಸರ್, 2ನೇ ದಿವಸ ಶೂಟಿಂಗ್ ಇದು ಸರ್. ಅದೇನಾಯ್ತು ಭಗವಾನ್, ಯಾಕೋ ನನಗೆ ಈ ಚಿತ್ರ ಮಾಡೋಕ್ಕೆ ಇಷ್ಟ ಇಲ್ಲ ಭಗವಾನ್, ಸ್ಟಾಪ್ ಮಾಡಿಬಿಡೋಣ. ಅದು ಯಾಕೆಂದರೆ ಇದೊಂದು ಕಥೆನ ಅಂತ ಎಸೆದ್ರು ಸರ್ ಫೈಲ್. ಇದಕ್ಕೆ ಸಾಕ್ಷಿ ರೇಣುಕಾ ಶರ್ಮಾ, ನಮ್ಮ ಅಸಿಸ್ಟೆಂಟು. ನನಗೆ ಅಸಿಸ್ಟೆಂಟು. ಡೈಮಂಡ್ ರಾಕೆಟು ಇದಕ್ಕೆಲ್ಲ ಅಸಿಸ್ಟೆಂಟ್. ಡೈಮಂಡ್ ರಾಕೆಟ್ಗೆ MS ರಾಜಶೇಖರ್,
ಇದಕ್ಕೆ ಚಂದ್ರದ ಗೊಂಬೆಗೆ ಹಿರಣ್ಯಕಶ್ಯಪ. ಚಂದ್ರದ ಗೊಂಬೆ ಇದ್ದಾನು ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಆ ಮುನಿಯನ ಮಾದರಿಗೂ ಅಸಿಸ್ಟೆಂಟ್ ಡೈರೆಕ್ಟ್ರು, ಇದಕ್ಕೂ ಅಸಿಸ್ಟೆಂಟ್ ಡೈರೆಕ್ಟ್ರು. ನಮ್ಮ ಕೈ ಕೆಳಗೆ ತಯಾರಾದ್ರು ಅವರೆಲ್ಲ. ಇವರೆಲ್ಲ ಎಮ್ ಎಸ್ ರಾಜಶೇಖರು, ಇವನು ಎಲ್ಲರೂ ನಮ್ಗೆ ಗರ್ಡಿಲ್ ತಯಾರಾದವರು.